ಈ ಬಾರಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಲು ಕರ್ನಾಟಕದ ಸ್ತಬ್ಧ ಚಿತ್ರ ರೆಡಿಯಾಗಿದೆ. ಕರ್ನಾಟಕದ ವಾಸ್ತುಶಿಲ್ಪ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಸಾರುವಂತಹ ಲಕ್ಕುಂಡಿ ದೇವಾಲಯಗಳ ವಾಸ್ತುಶಿಲ್ಪವನ್ನು ಅನಾವರಣಗೊಳಿಸಲಾಗಿದೆ. ನೋಡ್ತಾ ಇರಬಹುದು, ದೆಹಲಿಯ ರಂಗಶಾಲೆಯಲ್ಲಿ ಕರ್ನಾಟಕದ ವಾಸ್ತುಶಿಲ್ಪವನ್ನು ಸಾರುವಂತಹ ಶಿಲ್ಪಕಲೆಗಳ ಒಂದು ವೈಭವ ಶ್ರೀಮಂತಿಕೆಯನ್ನು ಸಾರುವಂತಹ ಸ್ತಬ್ಧ ಚಿತ್ರ ರೆಡಿಯಾಗಿರುವಂತಹದ್ದು. ಈ ಬಾರಿ ಲಕ್ಕುಂಡಿಯಲ್ಲಿ ಇರ್ತಕ್ಕಂತಹ ದೇವಾಲಯಗಳು ವಾಸ್ತುಶಿಲ್ಪ ಶ್ರೀಮಂತಿಕೆಯನ್ನು ಸಾರುವಂತಹ ಸ್ತಬ್ಧ ಚಿತ್ರ ರೆಡಿಯಾಗಿದೆ. ಮುಖ್ಯವಾಗಿ ಸ್ತಬ್ಧ ಚಿತ್ರದ ಆರಂಭದಲ್ಲಿ ಮುಂಭಾಗದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಇದು ಚತುರ್ಮುಖ ಬ್ರಹ್ಮನ ಗಮನ ಸೆಳೆಯುವಂತಹ ಪ್ರತಿಮೆ ಇರುವಂತಹದ್ದು. ಈ ಪ್ರತಿಮೆಯು 11ನೇ ಶತಮಾನದ ಆರಂಭದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆಯವರು ನಿರ್ಮಿಸಿದಂತಹ ಲಕ್ಕುಂಡಿಯಲ್ಲಿರುವ ಅತ್ಯಂತ ಹಳೆಯ ಜೈನ ದೇವಾಲಯ ಆಗಿದೆ. ಬ್ರಹ್ಮ ಜಿನಾಲೆ ಅಂತಲೂ ಕೂಡ ಇದನ್ನ ಕರೀತಾರೆ. ಕೆಳಭಾಗದಲ್ಲಿರುವ ಪ್ರತಿಮೆ ಪೀಠ ಏನಿದೆ, ಇದು ಮುಖ್ಯವಾಗಿ ಲಕ್ಕುಂಡಿಯಲ್ಲಿರುವ ಬ್ರಹ್ಮ ಜಿನಾಲೆ ಮತ್ತು ಕಾಶಿ ವಿಶ್ವೇಶ್ವರ ದೇವಾಲಯದ ಸಂಕೀರ್ಣ ಭಿತ್ತಿ ಪತ್ರಗಳನ್ನು ಕೂಡ ಭಿತ್ತಿ ಚಿತ್ರಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಇನ್ನು ಮುಖ್ಯವಾಗಿ ಹಿಂದಿನ ಅಂದ್ರೆ ಈ ಬ್ರಹ್ಮ ಪ್ರತಿಮೆಯ ಹಿಂದೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮುಖ್ಯವಾಗಿ ಸ್ತಬ್ಧ ಚಿತ್ರದ ಮಧ್ಯಭಾಗದಲ್ಲಿ ಭಗವಾನ್ ಮಹಾವೀರನಿಗೆ ಸಮರ್ಪಿತವಾದಂತಹ ಬ್ರಹ್ಮ ಜಿನಾಲೆಯ ದೇವಸ್ಥಾನವನ್ನು ನೋಡಬಹುದಾಗಿದೆ. ಇದೊಂದು ತೆರೆದ ಮಂಟಪವಾಗಿದೆ. ತೆರೆದ ಮಂಟಪವನ್ನು 30ಕ್ಕೂ ಹೆಚ್ಚು ಬೃಹತ್ ಮತ್ತು ಅಲಂಕೃತ ಸ್ತಂಭಗಳ ಮೂಲಕ ಅಲಂಕೃತಗೊಳಿಸಲಾಗಿದೆ. ನಂತರ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಮುಖ್ಯವಾಗಿ ಜೈನ ಹಾಗೂ ಹಿಂದೂ ಶೈಲಿಗಳ ಅಂಶವನ್ನ ಹೊಂದಿರುವಂತಹದ್ದು, ಅತ್ಯಂತ ಮನೋಜ್ಞವಾಗಿ ಮೂಡಿ ಬಂದಿರುವಂತಹದ್ದು. ಮುಖ್ಯವಾಗಿ ಇನ್ನ ಈ ಮಧ್ಯಭಾಗದಿಂದ ಮತ್ತೆ ಹಿಂದಕ್ಕೆ ಹೋಗೋದರೆ ಹಿಂದಿನ ಭಾಗವನ್ನು ನೋಡೋದಾದ್ರೆ, ಇಲ್ಲಿ ಮುಖ್ಯವಾಗಿ ಸ್ತಬ್ಧ ಚಿತ್ರದ ಮುಖ್ಯ ವಿಭಾಗದಲ್ಲಿ ಕಾಶಿ ವಿಶ್ವೇಶ್ವರ ದೇವಾಲಯವನ್ನು ಕೂಡ ನಾವು ನೋಡಬಹುದಾಗಿದೆ. ಇದು 2 ಗುಡಿಗಳಿರುವ ದ್ವಿಕೂಟ ದೇವಾಲಯ ಅಂತಲೂ ಕೂಡ ಕರೀತಾರೆ. ಇಲ್ಲಿ ದೇವಾಲಯವು ಶಿವನಿಗೆ ಮತ್ತು ಇನ್ನೊಂದು ಶಿವನ ದೇವಾಲಯ ಸೂರ್ಯನಿಗೆ ಸಮರ್ಪಿತ ಆಗಿರುವಂತಹದ್ದು. ಒಂದು ಶಿವ ಮತ್ತು ಒಂದು ಸೂರ್ಯನಿಗೆ ಸಮರ್ಪಿತ ಆಗಿರ್ತಕ್ಕಂಥ ದೇವಾಲಯಗಳು. ಈ ದೇವಾಲಯವು ಭಾರತದ ಉತ್ತರ, ಪಶ್ಚಿಮ, ದಕ್ಷಿಣ ಮತ್ತು ಪೂರ್ವ ಭಾಗಗಳ ವಾಸ್ತುಶಿಲ್ಪ ಶೈಲಿಯನ್ನ ನಾವು ನೋಡಬಹುದಾಗಿದೆ. ಕಾಶಿ ವಿಶ್ವೇಶ್ವರ ದೇವಾಲಯವು ಕೂಡ ಲಕ್ಕುಂಡಿಯಲ್ಲಿರುವ ಅತ್ಯಂತ ಭವ್ಯ ಮತ್ತು ಅತ್ಯಂತ ಅಲಂಕೃತ ದೇವಾಲಯಗಳಲ್ಲಿ ಕೂಡ ಒಂದಾಗಿರುವಂತಹದ್ದು. ಸ್ತಬ್ಧ ಚಿತ್ರದ ಕೊನೆಯ ಭಾಗ ನಾವೀಗ ನೋಡ್ತಾ ಇದ್ದೀವಿ. ಇದು ಸ್ತಬ್ಧ ಚಿತ್ರದ ಕೊನೆಯಲ್ಲಿ ನನ್ನೇಶ್ವರ ದೇವಾಲಯ ಕೂಡ ಇರುವಂತಹದ್ದು. ನನ್ನೇಶ್ವರ ದೇವಾಲಯವನ್ನ ಮನೋಜ್ಞವಾಗಿ ಒಂದು ಸ್ತಬ್ಧ ಚಿತ್ರದಲ್ಲಿ ನಾವು ಕಾಣಬಹುದಾಗಿದೆ. ಕಾಶಿ ವಿಶ್ವೇಶ್ವರ ದೇವಾಲಯದ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಮತ್ತು 11ನೇ ಶತಮಾನದಲ್ಲಿ ನಿರ್ಮಿಸಲಾಗಿರುವ ಈ ದೇವಾಲಯ ಉತ್ತರ ಮತ್ತು ದಕ್ಷಿಣ ಭಾರತದ ವಾಸ್ತುಶಿಲ್ಪಗಳಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಈ ಒಂದು ಸ್ತಬ್ಧ ಚಿತ್ರ ಸಾಗಲಿದೆ. ಮತ್ತೆ ಹಲವಾರು ಕಲಾ ತಂಡಗಳು ಕೂಡ ಈ ಒಂದು ಸ್ತಬ್ಧ ಚಿತ್ರ ಜೊತೆಗೆ ಸಾಗಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.